ಕೊಟ್ಟರು ಕಷ್ಟ ಕೊಡದೇ ಇದ್ರೂ ಕಷ್ಟ ಅನ್ನೋ ಹಂಗಾದಾಗ ಏನು ಮಾಡ್ತಾರೆ ಅನ್ನೋ ಸ್ಪಷ್ಟತೆ ಇರಲ್ಲ. ಈಗ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುಳಿತವರ ಕತೆ ಹಾಗೆ ಆಗಿದೆ. ಆದರೆ ಕೊಡ್ತಾರೆ ಅಂತ ಕಾಯ್ತಾ ನಿಂತವರು ಮಾತ್ರ ಇತಿಹಾಸ ಕತೆ ಮೆಲುಕು ಹಾಕ್ತಾ ಇರೋದು ನಮ್ಮ ಒಳನೋಟ ಕಂಡಿದೆ. ನೋಡ್ಕೊಂಬನ್ನಿ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ, ಇವ್ರಿಗೆ ಕೊಟ್ರೆ ಕಷ್ಟ ಅಷ್ಟಿಷ್ಟಲ್ಲ. ಅದೇ ಕಾರಣಕ್ಕೆ ಯಾರಿಗೂ ಸದ್ಯಕ್ಕೆ ಸ್ಪಷ್ಟತೆ ಇಲ್ಲ ಅಂತ ಏನೇನೋ ಪ್ರಾಸ ಮಾತಾಡ್ತಾ ಬಂದ್ರು ಗುಸುಗುಸು ಗೋವಿಂದಣ್ಣ. ಹಿಂಗೆಲ್ಲ ಪ್ರಾಸ ಹೇಳ್ತಿದ್ದಾರೆ ಅಂದ್ಮೇಲೆ ಏನೋ ಕಾಸ್ಬಾತ್ ಇರಬೇಕು ಅಂತ ಹೋಗಿ ಕೆಣಕಿದಾಗ ಬಾಯ್ ಬಿಟ್ರು ನೋಡಿ, ರೊಟ್ಟಿ ಜಾರಿ ಧಾರವಾಡದ ತುಪ್ಪಕ್ಕೆ ಬೀಳಲಿ ಅಂತ ಕಾಯ್ತಿರೋ ಜಾರಕಿಹೊಳಿ ಕತೆ. ಗೋವಿಂದಣ್ಣನ ಕಿವಿಗೆ ಸದ್ಯ ಬಿದ್ದಿರೋ ಗುಸುಗುಸು ಏನಪ್ಪಾ ಅಂದ್ರೆ ಅದು ಧಾರವಾಡದ ಬೈ ಎಲೆಕ್ಷನ್ನಿನ ರಾಜಕೀಯದ ವಿಷಯ. ಅದೇನು ಕೇಳಿದ್ರೆ ಅವರು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಕರೆದುಕೊಂಡು ಹೋದ್ರು. ಕಾಂಗ್ರೆಸ್ ಇಲ್ಲಿವರೆಗೂ ಎಲ್ಲಾ ಬೈ ಎಲೆಕ್ಷನ್ ಅನ್ನು ಗೆದ್ದಿದೆ. ಮೊದಲು ಚನ್ನಪಟ್ಟಣ, ಸಂಡೂರು ಹಾಗೆ ಶಿಗ್ಗಾವಿ ಉಸ್ತುವಾರಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ತಗೊಂಡು ಗೆಲ್ಸಿದ್ರು. ಅದಾದ್ಮೇಲೆ ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಆಯಿತು. ಆಗ ಬಾಗಲಕೋಟೆಗೆ ಹೋದ ಸತೀಶ್ ಜಾರಕಿಹೊಳಿ ಆರ್.ಬಿ. ತಿಮ್ಮಾಪುರ್ ಅವರ ಜೊತೆ ಸೇರಿ ಅಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಸಿದ್ರು. ಈಗ ಮತ್ತೆರಡು ಬೈ ಎಲೆಕ್ಷನ್ ಬರ್ತಾ ಇದೆ. ಅದೇ ಹಿರಿಯೂರು ಹಾಗೂ ಧಾರವಾಡ ಬೈ ಎಲೆಕ್ಷನ್. ಈಗ ಸತೀಶ್ ಜಾರಕಿಹೊಳಿ ಕಣ್ಣು ಧಾರವಾಡ ಬೇಡ ಕಡೆ ನೆಟ್ಟಿದೆ ಅಂತಿವೆ ಬೆಳಗಾವಿಯ ಕುಂದ ಅಂಗಡಿಯ ಮೂಲಗಳು. ವಿಷಯ ಏನಪ್ಪಾ ಅಂದ್ರೆ ಈಗ ಈ ಎರಡೂ ಕ್ಷೇತ್ರಗಳ ಉಪಚುನಾವಣೆ ಬರೋದು ಗ್ಯಾರಂಟಿ ಆಗ್ತಿದ್ದ ಹಾಗೆ ಕ್ಯಾಂಡಿಡೇಟ್ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆಯ ಉಸ್ತುವಾರಿ ಯಾರು ಅನ್ನೋ ಚರ್ಚೆಗೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಜೋರಾಗಿದೆ. ಈ ಹಿಂದೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಉಪಚುನಾವಣೆಗಳ ಉಸ್ತುವಾರಿ ಪಡೆದು ಗೆಲ್ಲಿಸಿದ್ದ ಸತೀಶ್ ಜಾರಕಿಹೊಳಿ ಈಗ ಧಾರವಾಡ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಉಸ್ತುವಾರಿಯನ್ನ ವಹಿಸಿಕೊಳ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಅವರು ವಹಿಸಿಕೊಳ್ತಾರಾ ಅನ್ನೋದಕ್ಕಿಂತ ಅವರಿಗೆ ಉಸ್ತುವಾರಿ ಕೊಡಬೇಕಾ ಅನ್ನೋ ಚಿಂತೆ ಹಾಗೂ ಚಿಂತನೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಾಡುತ್ತಿದೆಯಂತೆ. ವಿಧಾನಸೌಧದ 3ನೇ ಮಹಡಿಯ 323ನೇ ನಂಬರಿನ ಕೊಠಡಿಯ ಮೂಲಗಳ ಪ್ರಕಾರ ಧಾರವಾಡದ ಉಸ್ತುವಾರಿಗೆ ಯಾರು ಅಂತ ಯೋಚಿಸಿದಾಗ ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ಲಕ್ಷ್ಮಣ ಸವದಿ ಹೆಸರು ಮುನ್ನೆಲೆಗೆ ಬರ್ತಿದೆ. ಮೊದಲಿಬ್ಬರಿಗೆ ಕೊಡಲು ಶಕ್ತಿ ಸೌಧದ ಕೇಂದ್ರದಲ್ಲಿ ಕುಳಿತ ನಾಯಕರಿಗೆ ಮನಸ್ಸಿಲ್ವಂತೆ. ಲಕ್ಷ್ಮಣ ಸವದಿಗೆ ಕೊಡೋ ಮನಸ್ಸೇನೋ ಇದೆ, ಆದ್ರೆ ಅವರು ಉಸ್ತುವಾರಿ ವಹಿಸಿ ಗೆದ್ರೆ ಆಗ ಮಿನಿಸ್ಟರ್ ಮಾಡಿ ಅಂತ ಗಂಟು ಬೀಳೋದು ಗ್ಯಾರಂಟಿ. ಆಗ ಮಂತ್ರಿ ಮಾಡದೆ ಬೇರೆ ದಾರಿಯೇ ಇಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಹಾಗಾದಾಗ ಯಾರಾದ್ರೂ ಅಡ್ಡಗಾಲು ಹಾಕಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋದು ಈ ಚಿಂತೆ ಹಾಗೂ ಚಿಂತನೆಗೆ ಕಾರಣ ಅನ್ನೋದು ಶಕ್ತಿ ಸೌಧದ 3ನೇ ಮಹಡಿಯಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.